ಮಕ್ಕಳು ನೀವು ಹೇಳಿದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದು ಕಡೆ ಬಿಸಾಕೋದು, ಶರ್ಟ್ ಒಂದು ಕಡೆ ಬಿಸಾಕೋದು, ಚಪ್ಪಲಿ ಒಂದು ಕಡೆ ಬಿಸಾಕೋದು, ಅಸ್ತವ್ಯಸ್ತ. ಮರುದಿವ್ಸ ಮುಂಜಾನೆ ಪೆನ್ ಎಲ್ಲದ ನಂದು, ಚಶ್ಮಾ ಎಲ್ಲದ ನಂದು, ಪರ್ಸ್ ಎಲ್ಲದ ನಂದು ಕೇಳ್ಕೊತ ಹೋದ್ರೆ ಮನ್ಯಾಗ ಮಗನೂ ಹಾಗೆ ಮಾಡ್ತಾನೆ. ನನ್ನ ವಸ್ತುಗಳನ್ನ ನಾನು ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ ಅಂದರೆ ನೀವು ಹೇಳೋದು ಬೇಕಾಗಿಲ್ಲ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ. ಅಲ್ಲೊಂದು ಕಂಡೀಷನ್ ಹಾಕ್ತೀನಿ ನಾನು, ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದು ದಿವಸ ಒಬ್ರು ತಾಯಿ ನನಗೆ ಫೋನ್ ಮಾಡಿದ್ರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದು ದಿವಸ ತಪ್ಸಂಗಿಲ್ರಿ, ದಿನ ನಮಸ್ಕಾರ ಮಾಡಿ ಹೋಗ್ತಾನ ಅಂದ್ರು. ದುಃಖ ಆತೇನ್ರಿ ಅಂತ ಕೇಳಿದೆ. ಇಲ್ರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲಮ್ಮ ಅಂದ್ರು. 2 ಕಾರಣಕ್ಕೆ ಮಾಡ್ತಿದ್ದಿಲ್ಲ. ಮೊದಲೇದು ಯಾರು ಮಾಡು ಅಂತ ಹೇಳಿರ್ಲಿಲ್ಲ ಅವಾಗ. ಎರಡನೇದ್ದು ಬಹಳ ಮುಖ್ಯ, ನೀವು ಮನ್ಯಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ದಂಗೆ ಕಾಣಿಸಂಗಿಲ್ಲ. ಮನ್ಯಾಗ ದೊಡ್ಡವ್ರ ನಮಸ್ಕಾರ ನೋಡಿ, ಉತ್ತರ ಭಾರತದಾಗ ಅದು ನನಗೆ ಭಾಳ ಖುಷಿ ಆಗೋದು. ಜೈನ್ ಕಮ್ಯುನಿಟಿ ಒಳಗೆ ರಸ್ತೆದಾಗ ಸಿಕ್ಕರು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಹಿರಿಯರು ನಮಸ್ಕಾರ ಮಾಡೋದು. ನಮ್ಮಲ್ಲಿ ಅಪ್ಪನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತು ಏನಪ್ಪ ಹೆಂಗಿದ್ದಿ ಅಂತ ಕೇಳ್ತೀವಿ. ಯಾಕತ್ತದದು? ಕಾರಣ ಇಷ್ಟೇನೆ, ನಾವು ಸಣ್ಣಂದಿರ್ತಾನೆ ಮೌಲ್ಯಗಳನ್ನು ಹಾಕಬೇಕು ಅವನು. ನಾನು ನೆನಪದ, ನಮ್ಮ ಅಜ್ಜ ಬಾಗಲಕೋಟೆ ಒಳಗಿದ್ವಿ ನಾವು. ನಾ 6-7 ವರ್ಷ ಹುಡುಗ. ಎಷ್ಟು ಮೊಲಾಜಿಲ್ದ ಕೆಲಸ ಮಾಡಿಸ್ತಿದ್ದ ನಮ್ಮ ಅಜ್ಜ ನನ್ನ ಕಡೆಯಿಂದ. ಅಂದ್ರೆ ಯಾರು ಮನೆಗೆ ಗೆಸ್ಟ್ ಬಂದ್ರಂದ್ರೆ ಅವಾಗೆಲ್ಲ ಕಾಟ್ ಗೀಟ್ ಇರಲಿಲ್ಲ. ನಾವಿದ್ದ ಹಾಸಿಗೆ ಸುರುಳಿ ಸುತ್ತಿ ಒಂದು ಬಂದ್ರ ಮೇಲೆ ಒಂದು ಏರ್ಸಿಡೋದು. ಹಳೆ ಮನೆ ಇದ್ದ ನೆನಪಿರ್ತದೆ. ಅವ್ರು ಯಾರು ಬಂದ್ರಂದ್ರೆ ಹಾಸಿಗೆ ಹಾಸಪ್ಪ, ದೊಡ್ಡವ್ರು ಬಂದಾರ, ಬಿಳಿ ಬೆಡ್ಶೀಟ್ ತಗೋ, ಬಿಳಿ ತಲೆಗೆಮ್ ತಗೋ, ತಲೆ ಮಗ್ಲು ಒಂದು ತಮ್ಮಿಗೆ ನೀರು ಇರಬೇಕು ಕುಡಿಲಿಕ್ಕೆ. ನಾನೇ ಮಾಡ್ಬೇಕು ಅದನ್ನು. ಅವ್ರು ಬಂದ್ರೆ ಚಪ್ಪಲಿ ನೋಡು ಹೊಲಸಾಗಿರ್ತ, ಮಣ್ಣಾಗಿರ್ತ, ಒರೆಸಿಡು ಅನ್ನೋದನ್ನ. ನನಗದು ಅಸಹ್ಯ ಅನ್ನಿಸ್ಲಿಲ್ಲ ಅವಾಗ, ತಪ್ಪು ಅನ್ನಿಸ್ಲಿಲ್ಲ, ಖುಷಿಯಾಗಿ ಮಾಡ್ತಿದ್ವಿ. ಈ ಹುಡುಗರಿಗೆ ತಮ್ಮ ಶೂಸೇ ಪಾಲಿಶ್ ಮಾಡೋದಿಲ್ಲ, ಅವ್ವ ಅಪ್ಪ ಕೂತ್ ಮಾಡಿ ಇಡ್ತಾರೆ. ನಾ ಹೇಳು, ದಯವಿಟ್ಟು ಮಾಡಬೇಡ್ರಿ. ಅವ್ರ ಕೆಲಸ ಅವರಿಗೆ ಮಾಡ್ಲಿಕ್ಕೆ ಕಲಿಸ್ರಿ. ಅದಕ್ಕಿಂತ ಮೊದಲು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಮೌಲ್ಯಗಳನ್ನು ಹೇಳಿದ್ನೆಲ್ಲ ಭಾಷಣ ಮಾಡಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಆರ್ಟಿಕಲ್ ಬರೆದು ಕಳಿಸ್ಲಿಕ್ಕೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಎಷ್ಟೋ ಜನ ಮನ್ಯಾಗ ನೋಡಿನ ನಾನು, ಎಷ್ಟು ಸಿಸ್ಟಮ್ಯಾಟಿಕ್ ಇರ್ತಾರೆ, ಅಪ್ಪ ಅಮ್ಮ ಇದ್ದಾಗ ಇರ್ತಾರೆ. ಸಾಮಾನ್ಯ ನಾವು ಅವಪ್ಪ ಹೇಳ್ದಂಗೆ ಗೊತ್ತಾನೆ, ಅಭಿಮಾನಿ ಅಂತ ಹೇಳ್ತೀವಿ. ಇವನ್ನ ಹುಟ್ಟಿದಾಗ ನೀನು ನೋಡೀನ್ರಿ, ಇವನ್ನ ನನ್ನ ಮಗ ಅನ್ನಂಗಿಲ್ಲ. ಅಭಿಮಾನಿ ನನ್ನ ಮಗ, ಅವ ಹುಟ್ಟಿದಾಗ ನೀನು ನೋಡಿನ, ಅವನ್ನ ಭಾಳ ಸಂತೋಷ ಪಡ್ಬೇಡ್ರಿ. ಅವನು ನಿಮ್ಮನ್ನು ಹುಟ್ಟಿದಾಗ ನೀನು ನೋಡ್ಯಾನ, ಹೌದಲ್ಲ? ಮತ್ತು ಇನ್ನೊಂದು, ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ದೆ, ಅವಾಗ ಅದೊಂದೇ ಕೆಲಸ ಆಗಿತ್ತು. ಅಂದ್ರೆ ನೀವು ಅವ್ನು ಹೆಂಗೆ ನೋಡಿರೋ 10 ಪಟ್ಟು ತೀಕ್ಷ್ಣತೆಯಿಂದ ನಿಮ್ಮನ್ನು ನೋಡ್ಯ. ನಾವು ಅವೇನಾರು ತಪ್ಪು ಮಾಡಿದ ಅಂದ್ರೆ ಒಟ್ಟು ನಿಮ್ದು ದಯವಿಟ್ಟು ಉತ್ತರ ಕರ್ನಾಟಕದ ನಾನು ಅಲ್ಲಿಯವನೇ ನಾನು ಹೇಳ್ತೀನಿ, ಕೆಟ್ಟ ಬೈಗಳ ಬೈತೀವಿ ನಮ್ಮ ಮಕ್ಕಳ ಮುಂದೆ. ದಯವಿಟ್ಟು ಬಂದ್ ಮಾಡ್ಬೇಕು ಅದನ್ನು. ಇವತ್ತು ಕಾರ್ನೇ ಬರ್ಬೇಕಾದ್ರೆ ರಾಜ ಎಲ್ಲ ಇದ್ದ. ನಾವು ಒಬ್ಬರು ಫೋನ್ ಮಾಡಿದ್ರು ನನಗೆ, ಕೆಟ್ಟ ಬೈತಾನ್ರಿ ನಮ್ಮ ಹುಡುಗ, ಯಾವ ಹಾಸ್ಟೆಲಿಗೆ ಹಾಕ್ಬೇಕ್ರಿ ಅವನ್ನ ಅಂದ್ರು. ಲಘುನ ಹಾಕ್ರಿ ಅಂದೆ. ಯಾಕಂದ್ರೆ ನೀವು ಬೈತೀರಿ ಹಂಗ, ನಿಮ್ಮಿಂದ ಪಾರ ಆಗ್ಬೇಕವ, ಬೇರೆ ಕಲಿಯೋದೇನು ಬೇಕಾಗಿಲ್ಲ. ಯಾಕೆ ಮಾತನ್ನು ಹೇಳ್ತಾನೆ, ಮೌಲ್ಯಗಳನ್ನ ಮಕ್ಕಳು ಅವ್ವ ಅಪ್ಪ ನೋಡಿ ಕಲಿತಾರೆ. ಇಬ್ಬರು ಮಾತ್ರ ಮಾರ್ಗದರ್ಶಿ ಆಗುವಂಥವ್ರು. ಸಣ್ಣ ಬಾಲ್ಯದಲ್ಲಿ ಒಂದು ಅವ್ವ ಅಪ್ಪ, ಇನ್ನೊಂದು ಶಾಲಾ ಶಿಕ್ಷಕರು. ನನ್ನ ಭಾಗ್ಯ ಅಂತ ಶಿಕ್ಷಕರು ಸಿಕ್ಕಿದ್ರು ನನಗೆ, ಇಲ್ದರೆ ಆಗೋದಿಲ್ಲ. ಇವತ್ತಿಗೆ ಸರಿಗೆ ಗೊತ್ತದ, ಅವರು ಆ ಶಾಲೆಯೊಳಗೆ ಇದ್ರು, ಅವ್ರು ಟೀಚರ್ ಆಗಿದ್ರು. ನಮ್ಮ ಹೆಡ್ ಮಾಸ್ಟರ್ ಇದ್ರು, SG ನಾಡಿಗೇರ್ ಅಂತ. ಈ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಶಾಸಕರ ಮಕ್ಕಳಿದ್ದಾರೆ ಇಲ್ಲಿ. ಶಿಕ್ಷಕರು ಬೈದ್ರು ಮುಖ ಗಂಟು ಹಾಕೋತಾರೆ. ನಮ್ಮ ದಿಲೀಪ್ ಕೊರಂದ್ವಾಡ ಇಲ್ಲೇ ಇದ್ದಾರೆ ಎಲ್ಲೋ, ಅವ್ರೆಲ್ಲ ಮೀಡಿಯಾದವರು. ಯಾರೇ ಟೀಚರ್ ಹುಡುಗಗೆ ಬೈದ್ರು ಅಂದ್ರೆ ಮರುದಿವ್ಸ ಚಾನಲ್ ಬಂದೇ ಬಿಡ್ತದೆ ನಿಮ್ಮ ಶಾಲೆ ಮುಂದೆ, ನಮ್ಮ ಹುಡುಗ ಬೈದ್ರಂತ. ಹೌದೇನು? ಈ ಪರಿಸ್ಥಿತಿ ಇದ್ದಾಗ ಶಿಕ್ಷಕರು ತಿದ್ದೋದು ಹೆಂಗೆ ಮಕ್ಕಳನ್ನ? ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮನೆಯಲ್ಲಿ ನೀವು ಭಾಷಾ ಬಳಸ್ತೀರಲ್ಲ, ಆ ಭಾಷೆ ಮಗುಗೆ ಮಾರ್ಗದರ್ಶಿ ಆಗಬೇಕು, ತಪ್ಪು ದಾರಿಗೆ ತೊಗೊಂಡು ಹೋಗ್ಬಾರ್ದು. ನಾನು ನಡ್ಕೊಳ್ಳುವಂಥ ರೀತಿ. ಅದಕ್ಕೆ ಇಂಗ್ಲೀಷ್ನಾಗ ಒಂದು ಮಾತದ, ಪೇರೆಂಟ್ ಸೈಕಾಲಜಿ ಒಳಗೆ ಹೇಳ್ತಾರೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಗೋ ಫಸ್ಟ್, ಇನ್ವೈಟ್ ಹಿಮ್ ಅಲ್ವಾ? ನನ್ನ ಮಗ ಕೇಳಿದ್ದ ನನಗೆ, ನಾನು ಓದೋವಪ್ಪ ಚಲೋತ್ನಾಗ ಓದು ಅಂತ ಬೆಂಗಳೂರಾಗ ಹೇಳಿದೆ. ಚಲೋತ್ ಮಾರ್ಕ್ಸ್ ತಗೋಪ್ಪ. ನಾನು ಹೆಂಡ್ತಿ ಬೇರೆ ಸೇರಿಸಿದ್ಲು, ಅದಕ್ಕೆ ಸೋ ಅಂತಾರಲ್ಲ ಹಂಗೆ, ಅದಕ್ಕೆ ಸೇರಿಸಿ ರ್ಯಾಂಕ್ ಬರ್ಬೇಕಪ್ಪ SSLCಗೆ ಅಂದ್ಲು. ಅವಳು ನಾನು ನೋಡ್ದ, ಅಪ್ಪ ನಿನಗೆ ಎಷ್ಟನೇ ರ್ಯಾಂಕ್ ಬಂದಿತ್ತು?
ದೇವ್ರ ದೊಡ್ಡವ ನನಗೆ ಬಂದಿತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ ಬರ್ದಿದ್ರು ತೊಂದರೆ ಇಲ್ಲ, ಅವು ನಾನೇನು ಮಾಡಬೇಕು, ಎಲ್ಲರೂ ರ್ಯಾಂಕೇ ಬರಬೇಕು ಅಂತೇನಿಲ್ಲ. ನೋಡಪ್ಪ ನನಗೆ ಬರಲಿಲ್ಲ, ನಿನಗೆ ಬರಬೇಕು ಅಂತ ಹೇಳೋದು ಒಂದು ರೀತಿ. ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಮಕ್ಕಳು ನಮ್ಮನ್ನು ಎಷ್ಟು ಗಮನ ಇಟ್ಟು ನೋಡ್ತಾರೆ ಅಂತ. ಇವತ್ತು ನಾನು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡುವಾಗ ಅದು ಬಹಳ ಮಾತಾಡೋದು ಬೇಡ. ಸತ್ಯ, ಅಹಿಂಸೆ, ಪರಿಗ್ರಹ ಎಲ್ಲ ದೊಡ್ಡ ದೊಡ್ಡ ಮೌಲ್ಯಗಳು. ನಾನು 21ನೇ ಶತಮಾನದ ಮೌಲ್ಯಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. 21ನೇ ಶತಮಾನದ ಬಹು ದೊಡ್ಡ ಮೌಲ್ಯ ಅಂದರೆ ಮತ್ತೊಬ್ಬರಲ್ಲಿ ದೋಷ ಎಣಿಸದೇ ಇರುವಂಥದ್ದು. ಎಷ್ಟು ತಪ್ಪು ಕಂಡು ಹಿಡಿತೀವಿ ರೀ ಮಂದಿ ಬಗ್ಗೆ ನಾವು. ದಿನದೊಳಗೆ ಒಂದು 2 ತಾಸರೆ ಮಂದಿನ ಬೈಲಾರ್ದ ನಮ್ಮ ಊಟ ಪಚನ ಆಗೋದಿಲ್ಲ. ಮಗ್ಗಲ ಮನೆಯವ್ರು ಹಂಗೆ ಮಾಡಿದ್ರು, ಮಗ್ಗಲ ಮನೆಯವ್ರು ಹಿಂಗೆ ಮಾಡಿದ್ರು. ನನ್ನ ಮನೆ ಮಗ್ಲ ಒಂದು ಸಣ್ಣ ವಯಸ್ಸಿನ ದಂಪತಿಗಳಿದ್ದಾರೆ. ಒಂದು 5.5 ವರ್ಷ ಹುಡುಗಿ ಅದು ಅವ್ರ ಮಗಳು. ಆ ಗಂಡ ಹೆಂಡತಿ ಇಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ. ಒಂದು ದಿವಸ ಗಂಡನ ಅವ್ವ ಅಪ್ಪ ಬಂದರು ಊರಿಂದ. ಆ ಬಸ್ ತಪ್ತೋ ಟ್ರೈನ್ ಆತೋ ಏನೋ ತೊಂದರೆ ಆಗಿ ಪಾಪ ಸುಸ್ತಾಗಿ ಸಂಜೆ 4 ಗಂಟೆಗೆ ಬಂದರು ಮುದುಕರು. ಉಶ್ಶಪ್ಪ ಅಂತ ಕುರ್ಚಿ ಮೇಲೆ ಕೂತರು. ಆ ಹುಡುಗಿ ಹೋಗಿ ಕೇಳ್ತಾ ಅಜ್ಜಗ, ಅಜ್ಜ ವಾಪಸ್ ಯಾವಾಗ ಹೋಗ್ತಿ ಅಂತ ಕೇಳ್ತು. ಅಜ್ಜ ಅಂದ, ಈಗ ಬಂದಿನಲ್ಲ ತಾಯಿ, ಊರಿಗೆ ಹೋಗೋದು ಯಾಕೆ ಅಂದ. ಆ ಹುಡುಗಿ, ಆತ್ ಬಿಡು, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತೀವಿ. ಇದು ಹುಡುಗಿ ಮಾತಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಶಾಣೆತನ ಬೇಕಾಗಿಲ್ಲ. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡ್ಯಾರ. ಹೆಂಡತಿ ಗಂಡಗೆ ಹೇಳಾರ, ನಾಳೆ ನಿಮ್ಮ ಅವ್ವ ಅಪ್ಪ ಬರ್ತಾರಲ್ಲ, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ. ಇದು ಆಲ್ ಇಂಡಿಯಾ ರೇಡಿಯೋ ಅಲ್ಲೇ ಇತ್ತು. ಅದು ಕರೆಕ್ಟಾಗಿ ಎಲ್ಲಿ ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಲ್ಲೇ ಮಾಡ್ತಾರೆ. ತಪ್ಪು ಯಾರ್ದು? ಹುಡುಗಿ ತಪ್ಪಲ್ಲ ನನ್ನ ಪ್ರಕಾರ. ಹುಡುಗಿ ಮುಂದೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ನಮಗೆ ಪ್ರಜ್ಞೆ ಇರಬೇಕಲ್ಲ. ಅದು ಇಲ್ಲದೆ ಹೋದ್ರೆ ತಪ್ಪಾಗ್ತದೆ. ದಯವಿಟ್ಟು ತಪ್ಪು ಕಂಡು ಹಿಡಿಬೇಡ್ರಿ. ಸಂಸಾರಗಳ ಒಡೆದದ್ದನ್ನು ನೋಡಿದ್ದೇನೆ ನಾನು, ಈ ಮಾತಿನಿಂದ ಒಡೆದದ್ದು. ಯಾಕೆ ಗಂಡ ಹೆಂಡ್ತಿನೂ ಜಗಳ ಬರ್ತದ ಅಂತ ಹೇಳ್ತಾರೆ. ನಾನು ಓಪನ್ ಆಗಿ ಎಲ್ಲ ಪ್ಲಾಟ್ಫಾರ್ಮ್ನಾಗೂ ಹೇಳ್ತೀನಿ. ನಾನು ಹೆಂಡ್ತಿದ್ದಾಗಲೂ ಹೇಳ್ತೀನಿ. ನಾ ಮದುವೆಯಾಗಿ 46 ವರ್ಷ ಆಯ್ತು, ಒಂದೂ ಸಲ ಜಗಳಾಡಿಲ್ಲ. ದೊಡ್ಡ ಸಾಧನೆ ಏನಲ್ಲದು. ಇದನ್ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸಲ್ಯೂಟ್ ಅಂಡರ್ಸ್ಟ್ಯಾಂಡಿಂಗ್. ಮದುವೆ ಆದಮೇಲೆ 6 ತಿಂಗಳ ಮೇಲೆ ಇಬ್ಬರು ಕೂತಾಗ ನಾನು ಹೇಳಿದೆ ಆಕೆಗೆ, ನೋಡಮ್ಮ, ಭಗವಂತನ ಇಚ್ಛೆ ಇತ್ತು, ನಾ ಇಬ್ಬರು ಮದುವೆ ಆಗಿವಿ. ನಮ್ಮಲ್ಲಿ ಇದು ಆ್ಯನ್ಯುವಲ್ ಅಫೇರ್ ಅಲ್ಲ, ಒನ್ಸ್ ಇನ್ ಎ ಲೈಫ್ ಟೈಮ್ ಮದುವೆ ಆಗೋರು ನಾವು, ಹೌದಲ್ಲ. ವರ್ಷಕ್ಕೊಂದು ಪ್ರತಿ ವರ್ಷಕ್ಕೊಂದು ಚೇಂಜ್ ಮಾಡುವಂಥದ್ದೇನು ಪರಿಸ್ಥಿತಿ ಇಲ್ಲ. ಇಬ್ಬರು ಕೂಡ ಇಷ್ಟು ವರ್ಷ ಬದುಕೋದಾತಂದ್ರೆ ಸಂತೋಷ ಆಗಿ ಬದುಕಬೇಕಲ್ಲ. ಅಯ್ಯೋ ನಿಮ್ಮ ಲಗ್ನ ಆದಾಗ ನಿನ್ನ ಕಾಟ್ ತಪ್ಪಿಲ್ಲ ನೋಡ್ರಿ ಅನ್ನೋದು. ಮತ್ತೆ ಇದ್ರೆ ಯಾಕೆ ಹಂಗೆ ಅನ್ನೋದು ಕಾರಣ ಇಲ್ಲ. ನಾ ಹೇಳಿದೊಂದು ಕೆಲಸ ಮಾಡೋಣಂತ. ಜಗತ್ತಿನೊಳಗೆ ಐಡಿಯಲ್ ಹಸ್ಬೆಂಡ್ ಅನ್ನೋರಿಲ್ಲ, ಐಡಿಯಲ್ ವೈಫ್ ಅನ್ನೋರಿಲ್ಲ. ನಾನು ಹೆಂಡತಿ ಹಿಂಗೆ ಸುರಸುಂದರಿ ಆಗಿರಬೇಕು ಅಂದ್ರೆ ನೀನು ಕನ್ನಡಾಗ ಮಾರಿ ನೋಡ್ಕೊಳ್ಳೋ ಮೊದಲು ಅನ್ಬೇಕು. ಹೆಂಡತಿ ಸುರಸುಂದರಿ ಸಿಗ್ಬೇಕು, ನೀ ಹೆಂಗಿದ್ದಿ ಕನ್ನಡಾಗ ನೋಡ್ಕೋ. ಅದೇ ರೀತಿ ಈ ಕಡೆನೂ ಹೇಳ್ಬೋದು. ಆದ್ದರಿಂದ ಐಡಿಯಲ್ ವೈಫ್, ಐಡಿಯಲ್ ಹಸ್ಬೆಂಡ್ ಈಸ್ ಓನ್ಲಿ ಎ ಕಾನ್ಸೆಪ್ಟ್. ನಾವೆಲ್ಲ ಮನುಷ್ಯರು. ನಾನು ಹೇಳಿದ ಆಕೆಗೆ, ನೋಡುವ ಒಂದು ಪ್ರತಿಜ್ಞೆ ಮಾಡೋಣಂತ ಇವತ್ತಿಂದ. ನಿನ್ನಲ್ಲಿ ತಪ್ಪು ಕಂಡು ಹಿಡಿಲಿಕ್ಕೆ ಹೋಗೋದಿಲ್ಲ ನಾನು. ನನ್ನಲ್ಲಿ ತಪ್ಪು ಕಂಡು ಹಿಡಿಬೇಡ. ನನ್ನಲ್ಲಿ ಒಳ್ಳೆಯೇನದ ನೀ ನೋಡು, ನಿನ್ನಲ್ಲಿ ಒಳ್ಳೇದೇನದ ನಾನು ನೋಡ್ತೀನಿ. ಲೈಫ್ ಈಸ್ ಸೋ ಬ್ಯೂಟಿಫುಲ್. ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ದಯವಿಟ್ಟು ನಾನು ಹೇಳೋದು ಬಹುದೊಡ್ಡ ಮೌಲ್ಯ, ಸಂಸಾರ ಮೌಲ್ಯ. ಇವತ್ತು ನನಗೆ ಎಷ್ಟೋ ಸಲ ಬಹಳ ದುಃಖ ಆಗ್ತದೆ. ಸಣ್ಣ ವಯಸ್ಸಿನ ಹುಡುಗರು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೋಗ್ಬಿಡ್ತಾರೆ. ನಾ ಹೇಳೋದು, ಒಬ್ಬ ಹುಡುಗಿನ ಜೋಡಿ ಬದುಕಲಿ ಸಮಾಜದಾಗ ಹೆಂಗೆ ಬದುಕ್ತೀರಿ ನೀವು? ಜೋಡಿ ಬದುಕೋದಲ್ಲ, ಇಟ್ ಇಸ್ ಅ ಕಾಂಪ್ರಮೈಸ್. ಇಟ್ ಇಸ್ ಅ ಕಾಂಪ್ರಮೈಸ್. ಐ ಶುಡ್ ನೋ ಹೌ ಟು ಮೇಕ್ ಎ ಕಾಂಪ್ರಮೈಸ್. ಐಡಿಯಲ್ ಆಗಿರೋದಿಲ್ಲ ಅಂತ ಹೇಳಿದೆ. ಅವರ ಕೊರಗನ್ನು ಎತ್ತಿ ತೋರಿಸ್ಲಾರದೆ ಒಳ್ಳೇದನ್ನ ಎತ್ತಿ ತೋರಿಸೋಣಂತ. ಎಷ್ಟು ಚಂದ ಅಲ್ಲ ಲೈಫ್. ಅದಕ್ಕೆ ದಯವಿಟ್ಟು ನಾನು ಹೇಳೋದು, ಬಹುದೊಡ್ಡ ಜೀವನ ಮೌಲ್ಯ ಇವತ್ತಂದ್ರೆ ಹೊಂದ್ಕೊಂಡು ಹೋಗುವಂಥದ್ದು. ಪಕ್ಕದ ಮನೆಯವರಲ್ಲ, ಮನೆಯೊಳಗೆ ಹೊಂದ್ಕೊಂಡು ಹೋಗುವಂಥದ್ದು. ಅಜ್ಜ ಅಜ್ಜಿ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ ಮನೆಯೊಳಗೆ. ಇಬ್ಬರನ್ನು ಗೌರವದಿಂದ ನೋಡ್ಕೊಂಡು ಹೋಗೋದು ಹೆಂಗೆ? ಇದು ಮನೆದಾತ. ಈ ಜಾತಿ ಬಂದ್ಬಿಟ್ಟಾವ ನೋಡ್ರಿ, ನಮ್ಮಲ್ಲಿ ಬಹಳ ಕೆಟ್ಟ ಬಂದದ ಪರಿಸ್ಥಿತಿ. ದಯವಿಟ್ಟು ನಾನು ನಮ್ಮ ಕಾಲದಾಗಂತೂ ಆಗ್ಲಿಕ್ಕಿಲ್ಲ ಅಂತ ಬಂದ್ಬಿಟ್ಟದ್ದು ನನಗೆ. ಐ ಆಮ್ ಎ ವೆರಿ ಪಾಸಿಟಿವ್ ಮ್ಯಾನ್. ಸ್ವಲ್ಪ ನಿರಾಶೆ ಬರ್ತದೆ ನನಗೆ. ನಾ ಸಣ್ಣಂದಿರ್ತ ನಾ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅನ್ಕೊಂಡಿದ್ದೆ, ಇನ್ನೊಂದು 25, 30 ವರ್ಷ, 40 ವರ್ಷ, 50 ವರ್ಷ ಆದಮೇಲೆ ಶಿಕ್ಷಣ ಜಾಸ್ತಿ ಆದಾಗ ಈ ಜಾತಿ ಹೋಗ್ತದ ಅನ್ಕೊಂಡಿದ್ದೆ ನಾನು. ಆದ್ರೆ ದುರ್ದೈವದಿಂದ ಜಾಸ್ತಿ ಆಗ್ಯದ ಇವತ್ತು. ನನ್ನ ಗುರುತು ಹಿಡಿದೇ ನನ್ನ ಜಾತಿಯಿಂದಾಗ್ಯದ. ದಯವಿಟ್ಟು ನಾನು ಆ ಮಕ್ಕಳಿಗೆ ಕೇಳ್ಕೊಳ್ಳೋ, ಸಣ್ಣ ಮಕ್ಕಳಿದ್ದಾರೆ,
ನಾವು ಮಾಡಿದ ತಪ್ಪು ನೀವು ಮಾಡಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ, ಜಾತಿ ಗುರುತಿಸ್ಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ. ಎಲ್ಲ ಜಾತಿಯೊಳಗೂ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೂ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ಸಣ್ಣವರಿದ್ದಾರೆ. ದಯವಿಟ್ಟು ಜಾತಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮನುಷ್ಯರು ನೋಡ್ರಿ.